ನಮಸ್ಕಾರ ಸ್ನೇಹಿತರೆ. ಇಂದಿನ ನಮ್ಮ ಸಮಗ್ರ ಕೀಡೆ ನಿರ್ವಹಣೆಯ ಮುಂದುವರೆದ ಭಾಗವಾಗಿ ಅದರ ಭಾಗಗಳಲ್ಲಿ ನಾವು ಇಂದು ಅಂಟು ಬಲೆಗಳ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಏನಿದು ಅಂಟು ಬಲೆ? ಅಂಟು ಬಲೆಗೆ ಮೊದಲು ಹೋಗೋದಕ್ಕಿಂತ ಮೊದಲೇ ನಮ್ಮ ಸಮಗ್ರ ಪೀಡೆ ನಿರ್ವಹಣೆ ಅದು ಶುರುವಾದಂಥ ಸಂದರ್ಭದಲ್ಲಿ 60-70ರ ದಶಕದಲ್ಲಿ ಬಂದಂಥ ಇದು ಒಂದು ಏನು ನೆಸೆಸಿಟಿ ಅಥವಾ ಒಂದು ಚಿಂತನೆ. ನಮ್ಮ ಪ್ರದೇಶದಲ್ಲಿ, ನಮ್ಮ ಬೆಳೆಯಲ್ಲಿ, ನಮ್ಮ ವಾತಾವರಣದಲ್ಲಿ ಯಾವ ಕೀಟ ಪೀಡೆಗಳಿವೆ, ಎಷ್ಟು ಸಂಖ್ಯೆಯಲ್ಲಿವೆ ಅನ್ನೋದನ್ನು ತಿಳ್ಕೊಂಡು ನಾವು ಒಂದು ಕೀಟ ನಿರ್ವಹಣಾ ಕ್ರಮಕ್ಕೆ ಹೋಗಬೇಕು ಅಂತೇಳಿ ಒಂದು ಚಿಂತನೆ ಬರುತ್ತೆ. ಆ ಚಿಂತನೆಗೋಸ್ಕರ ಅವುಗಳನ್ನು ಯಾವಿದಾವೆ ಅಂಥೇಳಿ, ಯಾವ ವಿಧಾನಗಳ ಮುಖಾಂತರ ಅವುಗಳನ್ನು ಪರೀಕ್ಷಿಸೋದು, ಗುರುತಿಸೋದು ಅಂಥೇಳಿ ನಾವು ಈಗಾಗಲೇ ಹಲವಾರು ವಿಧಾನಗಳನ್ನು ಕಲ್ತ್ಕೊಂಡಿದ್ದೀವಿ. ಆ ಒಂದು ವಿಧಾನಕ್ಕೆ ದೊರೆತಂಥ ಒಂದು ಭಾಳ ಪರಿಪೂರ್ಣವಾದ, ಪಕ್ವವಾದಂಥ ಒಂದು ಆಯಾಮ ಅಂದರೆ ಅದು ಅಂಟು ಬಲೆಗಳು. ಕೀಟ ಸಮೀಕ್ಷೆಗೆ ಮೊದಲಾಗಿ ಇದು ಶುರುವಾಯಿತು. ಕೀಟ ಸಮೀಕ್ಷೆಗೆ ಸಹಕಾರ ಮಾಡಲಿಕ್ಕೆ, ಕೀಟ ಸಮೀಕ್ಷೆಯನ್ನು ಮಾಡಲಿಕ್ಕೆ, ನಮ್ಮಲ್ಲಿರುವಂಥ ಕೀಟಗಳು ಯಾವ್ಯಾವು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಈ ಅಂಟು ಬಲೆಗಳು ನಮಗೆ ಮೊದಲು ಬಂದವು. ಕಾಲಕ್ರಮೇಣ ಕೆಲವೊಂದಷ್ಟು ಜಾತಿಯ ಕೀಟಗಳಿಗೆ ಇದು ಹೆಚ್ಚು ಭಾಳ ಪರಿಣಾಮಕಾರಿಯಾಗಿ ಗುರುತಿಸಲ್ಪಟ್ಟು, ತದನಂತರ ಇದು ಒಂದು ನಿರ್ವಹಣಾ ಕ್ರಮವಾಗಿಯೂ ಕೂಡ ಇವತ್ತು ಹೆಚ್ಚು ಪ್ರಚಲಿತದಲ್ಲಿದೆ. ಆ ಒಂದು ಕಾರಣಕ್ಕೋಸ್ಕರ ಈ ಅಂಟು ಬಲೆಗಳು ನಮಗೆ ಇವತ್ತು ಸಮಗ್ರ ಪೀಡೆ ನಿರ್ವಹಣೆಯ ಒಂದು ಅವಿಭಾಜ್ಯ ಅಂಗ. ಮತ್ತು ಅಷ್ಟೇ ಇದಕ್ಕಿಂತ ಹೆಚ್ಚಾಗಿ ಸಮಗ್ರ ಪೀಡೆ ನಿರ್ವಹಣೆಯಲ್ಲಿ ಬೇಕಾಗಿರುವಂಥ ಪರಿಸರಕ್ಕೆ ಯಾವುದೇ ಹಾನಿಯಾಗದ ರೀತಿಯಲ್ಲಿ, ಅಥವಾ ಹಾನಿಯಾದ್ರೂ ಅತ್ಯಂತ ಕಡಿಮೆ ತೊಂದರೆಯನ್ನು ಮಾಡುವಂಥ ಒಂದು ಇದು ಪೀಡೆ ನಿರ್ವಹಣೆಗೆ ಭಾಳ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು ಈ ಅಂಟು ಬಲೆಗಳು. ಈ ಅಂಟು ಬಲೆಗಳಿಗೆ ಮುಖ್ಯ ಇದಕ್ಕೆ ಹೋಗೋದಕ್ಕಿಂತ ಮೊದಲು ಈ ಅಂಟು ಬಲೆ ಸಾಮಾನ್ಯ ಜನರಲ್ಲಿ ಹೇಗಿದೆ, ನಮ್ಮ ಜನಮಾನಸದಲ್ಲಿ ಹೇಗಿದೆ, ಅದು ಪ್ರಸ್ತುತ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ನೋಡ್ಕೋತಾ ಬಂದರೆ, ನೀವೆಲ್ಲಾದರೂ ಒಂದು ಜನನಿಬಿಡ ಪ್ರದೇಶಗಳಲ್ಲಿ, ಅದರಲ್ಲೂ ಪ್ರಮುಖವಾಗಿ ಜಾತ್ರೆಗಳು ಅಥವಾ ಯಾವುದೇ ಒಂದು ಆಹಾರ ಮಾರಾಟ ಕೇಂದ್ರಗಳು, ಇಂಥ ಕಡೆ ಹೋದಾಗ ಅಷ್ಟು ಅಭಿವೃದ್ಧಿ ಹೊಂದಿಲ್ಲದೆ ಇರುವಂಥ ಸಾಮಾನ್ಯ ಅಥವಾ ಅತಿ ಸಾಮಾನ್ಯ ಪ್ರದೇಶಗಳಲ್ಲಿ, ಜನಸಾಮಾನ್ಯರಿರುವಂಥ ಪ್ರದೇಶಗಳಲ್ಲಿ ನೀವು ತಿರುಗಾಡ್ತಾ ಇದ್ದಂಥ ಸಂದರ್ಭದಲ್ಲಿ, ಅದರಲ್ಲೂ ಸಂಜೆಯ ವೇಳೆ ನೀವು ಯಾವುದೇ ಒಂದು ಆಹಾರ ಪದಾರ್ಥವನ್ನು ಮಾರ್ತಾ ಇರುವಂಥ ಮಳಿಗೆಗಳಿರ್ಬೋದು, ಅಥವಾ ಹೋಟೆಲ್ಗಳಿರ್ಬೋದು, ಅಥವಾ ಈ ಕುರುಕಲು ತಿಂಡಿ ಅಥವಾ ಕರಿದ ಪದಾರ್ಥಗಳನ್ನು ಮಾರಾಟ ಮಾಡ್ತಾ ಇರುವವರ ಬಳಿ ಹೋದರೆ, ಅವರ ಲೈಟಿನ ಕೆಳಗೆ ಒಂದು ನ್ಯೂಸ್ ಪೇಪರ್ ಅಥವಾ ಬೇರೆ ಯಾವುದೋ ಒಂದು ಪೇಪರನ್ನು ಹಾಕಿ ಅದಕ್ಕೆ ಎಣ್ಣೆಯನ್ನು ಬಳಿದಿರ್ತಾರೆ, ಅಥವಾ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಕೆಲವರು ಗ್ರೀಸನ್ನು ಸಹ ಬಳಿದಿರ್ತಾರೆ. ಇದನ್ನು ಏನಕ್ಕೆ ಮಾಡಿರ್ತಾರೆ ಅಂತ ಕೇಳಿದರೆ, ಭಾಳಷ್ಟು ಜನಗಳಿಗೆ ಅದರ ಹಿನ್ನೆಲೆ ಮುನ್ನೆಲೆ ಭಾಳಷ್ಟು ಗೊತ್ತಿಲ್ಲ, ಆದರೆ ಉಪಯೋಗ ಮಾತ್ರ ಭಾಳ ಸ್ಪಷ್ಟವಾಗಿ ಗೊತ್ತು. ಇಲ್ಲಿ ಹಾರಾಡ್ತಾ ಇರುವಂಥ ನೊಣೆ ಸೊಳ್ಳೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಅದು ಭಾಳ ಸಹಕಾರ ಮಾಡುತ್ತೆ. ಅದಿಲ್ಲ ಅಂತಂದರೆ ಅವು ನಮ್ಮ ಗ್ರಾಹಕರಿಗೆ ಹಿಂಸೆ ಕೊಡುತ್ತೆ. ಅವುಗಳ ಆಹಾರದ ಮೇಲೆ ಬಿದ್ದಂಥ ಸಂದರ್ಭಗಳಲ್ಲಿ ಗ್ರಾಹಕರು ನಮ್ಮ ನೈರ್ಮಲ್ಯದ ಬಗ್ಗೆ ಕ್ವಶನ್ ಮಾಡ್ತಾರೆ, ಅಥವಾ ಕೆಲವೊಂದಷ್ಟು ಸಂದರ್ಭದಲ್ಲಿ ನಮ್ಮ ನಗರ ಮತ್ತು ಪಟ್ಟಣ ಆಡಳಿತದ ಅಧಿಕಾರಿಗಳು ಅಥವಾ ಆರೋಗ್ಯ ಅಧಿಕಾರಿಗಳು ಬಂದು ನಮಗೆ ನೋಟಿಸ್ ನೀಡ್ತಾರೆ ಅನ್ನೋ ಒಂದು ಕಾರಣವನ್ನು ನೀಡ್ತಾರೆ. ಅವರು ಹೇಳುವಂಥದ್ದು ಭಾಳ ಸಮಂಜಸವಾದಂಥ ಉತ್ತರ. ಅದಕ್ಕೆ ಅವ್ರು ಕಂಡುಕೊಂಡಿರುವಂಥ ವಿಧಾನ ಕೂಡ ಭಾಳ ಅತ್ಯಂತ ಸರಳವಾದದ್ದು, ಆಲ್ಮೋಸ್ಟು ಅತ್ಯಂತ ನಿಕೃಷ್ಟವಾದಂಥ ಖರ್ಚು. ಭಾಳಷ್ಟು ಸಂದರ್ಭಗಳಲ್ಲಿ ಅದು ಖರ್ಚೇ ಅಲ್ಲ, ಏಕೆಂದರೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಬೇಡದ ಎಣ್ಣೆಯನ್ನು ಅವರು ಅಲ್ಲಿ ಉಪಯೋಗಿಸಿರ್ತಾರೆ. ಬೇಕಾಗುವಂಥ ಎಣ್ಣೆ ಅಲ್ಲ, ಬೇಡದ ಎಣ್ಣೆ, ವೇಸ್ಟ್ ಅಂತ ಏನು ಕರಿತೀವಿ, ಆ ಒಂದು ಎಣ್ಣೆಯನ್ನು ಅಲ್ಲಿರುವಂಥ ಯಾವುದೋ ಒಂದು ನ್ಯೂಸ್ ಪೇಪರ್ ಅಥವಾ ಯಾವುದೋ ಒಂದು ಕಾರ್ಡ್ಬೋರ್ಡ್ಗೆ ಹಾಕಿ ಅದನ್ನು ಅಲ್ಲಿ ಬೆಳಕಿನ ಕೆಳಗೆ ನೇತಾಕಿರ್ತಾರೆ. ಅದು ನೇತಾಕಿದಂಥ ಸಂದರ್ಭದಲ್ಲಿ ನಮ್ಮ ಭಾಳಷ್ಟು ಸಂದರ್ಭದಲ್ಲಿ ನೊಣಗಳಾಗಿರ್ಬೋದು ಅಥವಾ ಸೊಳ್ಳೆಗಳಾಗಿರ್ಬೋದು ಅದಕ್ಕೆ ಅಟ್ರ್ಯಾಕ್ಟ್ ಆಗಿರೋದ್ರಿಂದ ಅವರ ಒಂದು ಪರಿಸರದಲ್ಲಿ ಇವುಗಳ ಕಿರಿಕುಳ ಅಥವಾ ಕಿರಿಕಿರಿ ಕಡಿಮೆ ಆಗ್ತದೆ. ಇಂಥದ್ದೇ ಒಂದು ತಂತ್ರಜ್ಞಾನವನ್ನು ಭಾಳಷ್ಟು ಹಿಂದಿನಿಂದನೂ, ಇದು ಈಚೀಚೆಗೆ ಕಳೆದ ಒಂದು 20-30 ವರ್ಷಗಳಿಂದ ನಮಗೆ ನೋಡಲಿಕ್ಕೆ, ಅಥವಾ ನಾನು ಗಮನಿಸಿದಂಗೆ ಅದಕ್ಕಿಂತ ಮೊದಲು ಈ ಥರದ್ದನ್ನು ಅವರು ಅಷ್ಟೇನು ಯಥೇಚ್ಛವಾಗಿ ಬಳಸೋದಿಲ್ಲ.
ಮೇ ಬಿ ಕಳೆದ ಒಂದು 20-30 ವರ್ಷಗಳಲ್ಲಿ ಇದು ಭಾಳ ಹೆಚ್ಚು ಪ್ರಚಲಿತದಲ್ಲಿದೆ. ಇದು ಈವನ್ ಅಭಿವೃದ್ಧಿ ಹೊಂದಿದಂಥ ದೊಡ್ಡ ದೊಡ್ಡ ನಗರ ಪ್ರದೇಶಗಳ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳಲ್ಲೂ ಕೂಡ ಸಣ್ಣ ಸಣ್ಣ ಕಾರ್ನರ್ಗಳಲ್ಲಿ ಇದು ಆಗಾಗ ಕಾಣಿಸ್ಕೊಂಡಿರುತ್ತೆ. ಕಾರಣ ಇಷ್ಟೇ, ಆ ಒಂದು ಶಾಪಿಂಗ್ ಮಾಲ್ನಲ್ಲಿ ಕೆಲಸ ಮಾಡ್ತಾ ಇರುವಂಥವನು ಒಬ್ಬ ಯಾರೋ ಗ್ರಾಮೀಣ ಪ್ರದೇಶದಿಂದ ಬಂದಂಥ ಒಬ್ಬ ಪ್ರತಿಭೆ, ಅಲ್ಲಿ ನೌಕರಿ ಸಿಗೋದಕ್ಕೆ ಇಲ್ಲೊಂದು ನೌಕರಿ ಸಿಕ್ಕಿತೆ ಅಂತೇಳಿ ಇಲ್ಲಿ ಬಂದು ಸೇರಿಕೊಂಡಿದ್ದಾನೆ. ಆದರೆ ಅವನು ಅಲ್ಲಿ ನೋಡಿದ್ದಂಥದ್ದನ್ನೇ ಇಲ್ಲಿ ರೆಪ್ಲಿಕೇಟ್ ಮಾಡಿದ್ದಾನೆ. ಅಲ್ಲಿ ಅವನು ಕೂಡ ಖರ್ಚು ಕಡಿಮೆ ಖರ್ಚಿನಲ್ಲಿ ಈ ಥರದ್ದು ಒಂದು ಪರಿಣಾಮವನ್ನು ಮಾಡಿಕೊಂಡಿದ್ದಾನೆ. ಇದು ನಮಗೆ ನನಗೆ ಅಟ್ಲೀಸ್ಟ್ ಬೆಂಗಳೂರಿನಲ್ಲಿ 2-3 ಕಡೆ ಇತ್ತೀಚಿನ ದಿನಗಳಲ್ಲಿ ಈ ಶಾಪಿಂಗ್ ಮಾಲ್ಗಳ ಕಡೆ ಹೋದಾಗ ಸಂಜೆ ವೇಳೆ, ಅದರಲ್ಲೂ ಪ್ರಮುಖವಾಗಿ ಮಳೆ ಬಿದ್ದಂಥ ದಿನಗಳಲ್ಲಿ ಗೆದ್ದಲು ಹುಳ ಮತ್ತು ಕೆಲವು ಇರುವೆಗಳು ಬಂದಂಥ ಸಂದರ್ಭಗಳಲ್ಲಿ ಅವುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಅವರು ಬಳಸಿದ್ದನ್ನು ನಾನು ನೋಡಿದ್ದೀನಿ. ನಮ್ಮ ಒರಿಯನ್ ಮಾಲು ಮತ್ತು ಮಂತ್ರಿ ಮಾಲ್ಗಳಲ್ಲಿ ಇವುಗಳನ್ನು ನೋಡಿದ್ದೀನಿ ನಾನು. ಹಾಗಾಗಿ ಅದನ್ನು ಇಲ್ಲಿ ಪ್ರಸ್ತುತಪಡಿಸೋದಕ್ಕೆ ನನಗೆ ಈ ವಿಷಯಕ್ಕೆ ಅದು ಭಾಳ ಸೂಕ್ತ ಸಹಕಾರ ಅಂತ ನನಗೆ ಅನ್ನಿಸ್ತು. ಈ ಒಂದು ಅಂಟು ಬಲೆಗಳು ಏನು ಅಂತಂದರೆ, ಇದು ನಮ್ಮ ಇಂದಿನ ತರಗತಿಗೆ ನೀವು ಕಂಪೇರ್ ಮಾಡ್ಕೋಬೋದು. ಇಂದಿನ ತರಗತಿಯಲ್ಲಿ ನಾವು ಬೆಳಕಿಗೆ ಆಕರ್ಷಿತವಾಗುವಂಥದ್ದು, ಬೆಂಕಿಯ ಬಲೆ, ಬೆಳಕಿನ ಬಲೆಗಳನ್ನು ಬಗ್ಗೆ ನಾವು ಕಲ್ತ್ಕೊಂಡಿದ್ವಿ. ಅದರ ಒಂದು ಮುಂದುವರಿದ ಭಾಗ. ಅಂಟು ಬಲೆಗಳು ಇಲ್ಲೂ ಅಷ್ಟೇ ಒಂದು ನಿರ್ದಿಷ್ಟವಾದ ಬಣ್ಣವನ್ನು ಹೊಂದಿರ್ತವೆ. ಆ ಬಣ್ಣದ ಶೀಟ್ ಇರ್ಬೋದು, ಅಥವಾ ಒಂದು ಟಿನ್ ಇರ್ಬೋದು, ಅಥವಾ ಡಬ್ಬ ಇರ್ಬೋದು, ಅಥವಾ ಚೆಂಡಿನ ಆಕಾರದ ಯಾವುದಾದ್ರೂ ಒಂದು ಗುಂಡಿರ್ಬೋದು. ಇಂಥ ಒಂದು ಹಲಗೆ, ಈ ಥರದ್ದು ಯಾವುದೋ ಒಂದು ಶೀಟು, ಪೇಪರ್, ಕಾಗದ ಏನಕ್ಕಾದರೂ ಆಗಿರ್ಬೋದು. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಆ ಬಣ್ಣನ ಭಾಳಷ್ಟು ದಿವಸ ಉಳಿಸ್ಕೋಬೇಕು ಅಂತೇಳಿ ಅದನ್ನು ಬಣ್ಣದ ಪೇಪರನ್ನು ಅಥವಾ ಬಣ್ಣದ ನೀರನ್ನು ಒಂದು ಗಾಜಿನ ಬಾಟ್ಲಿನಲ್ಲಿ ತುಂಬಿ ಅದಕ್ಕೆ ಹೊರಗಡೆಯಿಂದ ಅಂಟನ್ನು ಹಾಕಿರುವಂಥ ಪ್ರಮೇಯಗಳು ನಾವು ನೋಡಲಿಕ್ಕೆ ಸಿಗ್ತದೆ. ಈ ಒಂದು ಬಣ್ಣಕ್ಕೆ ಆಕರ್ಷಿತವಾಗುವಂಥ ಗುಣ ನಮ್ಮ ಈ ಕೀಟಗಳಲ್ಲಿ ಬಹುತೇಕ ಎಲ್ರಿಗೂ ಇದೆ, ಅಥವಾ ಆಲ್ಮೋಸ್ಟ್ ಎಲ್ಲ ಜೀವಿಗಳಲ್ಲಿ ಇರುವಂಥದ್ದು. ಕೆಲವೊಂದಷ್ಟು ಜೀವಿಗಳು ಈ ಬಣ್ಣಕ್ಕೆ ಹೆಚ್ಚು ಆಕರ್ಷಿತವಾಗುತ್ತೆ. ಅದನ್ನೇ ನಾವು ನಮ್ಮ ಸಮಗ್ರ ಪೀಡೆ ನಿರ್ವಹಣೆಯಲ್ಲಿ ಆರಂಭದಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ಅದನ್ನು ಕೀಟಗಳು ಇದೆಯೇ ಇಲ್ಲವೇ ಅನ್ನೋ ಒಂದು ಸಮೀಕ್ಷೆ ಮಾಡಲಿಕ್ಕೆ ಶುರುವಾದಂಥದ್ದು. ಇದು 60-70ರ ದಶಕದಲ್ಲಿ. ಕಾಲಕ್ರಮೇಣ ಇದು ಒಂದು ಕೀಟ ನಿರ್ವಹಣಾ ಕ್ರಮವಾಗಿ, ವಿಧಾನವಾಗಿ ಬದಲಾಯ್ತಾ ಬಂತು. ಮತ್ತು ಇವತ್ತಿನ ದಿನಗಳಲ್ಲಿ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ಪ್ರಮುಖವಾಗಿ ನಮ್ಮ ಥ್ರಿಪ್ಸು, ಬಿಳಿ ನೊಣ ಮತ್ತು ರಂಗೋಲಿ ಹುಳ ಮತ್ತು ಕೆಲವೊಂದು ಜಾತಿಯ ಏನುಗಳು, ಕೆಲವೊಂದಷ್ಟು ಸಂದರ್ಭಗಳಲ್ಲಿ ನಮ್ಮ ಹಣ್ಣಿನ ನೊಣಗಳು, ಇವುಗಳನ್ನು ಅಟ್ರ್ಯಾಕ್ಟ್ ಮಾಡಿ ಅವುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಭಾಳ ವ್ಯವಸ್ಥಿತವಾಗಿ ಬಳಸ್ತಾ ಇರುವಂಥದ್ದು ಈ ಅಂಟು ಬಲೆಗಳು. ಇದರಲ್ಲಿ ಅತಿ ಹೆಚ್ಚು ಬಳಕೆಯಲ್ಲಿರುವಂಥದ್ದು ಅಂತಂದರೆ ಹಳದಿ ಬಣ್ಣದ ಅಂಟು ಬಲೆ, ಹೆಚ್ಚಾನೆಚ್ಚು ನಮ್ಮ ಬಿಳಿ ನೊಣಗಳಿಗೆ ಮತ್ತು ರಂಗೋಲಿ ಹುಳು ಅಥವಾ ಆ ಜಾತಿಗೆ ಸೇರಿದಂಥ ಕೆಲವೊಂದಷ್ಟು ನೊಣದ ಜಾತಿಗೆ ಸೇರಿದಂಥ ಕೆಲವು ಕೀಟಪೀಡೆಗಳನ್ನು ಆಕರ್ಷಿಸೋದಕ್ಕೆ ಈ ಹಳದಿ ಬಣ್ಣದ ಅಂಟು ಬಲೆಗಳು ಹೆಚ್ಚು ಸಹಾಯಕವಾಗಿದೆ. ಅದೇ ರೀತಿ ಈ ನೀಲಿ ಬಣ್ಣದ ಅಂಟು ಬಲೆಗಳು ಈ ಥ್ರಿಪ್ಸ್ಗಳನ್ನು ಆಕರ್ಷಿಸೋದಕ್ಕೆ ಹೆಚ್ಚು ಬಳಕೆಯಲ್ಲಿದ್ದಾವೆ. ಏಕೆ ಅಂತಂದರೆ ಇವೆರಡು ಬಣ್ಣಗಳನ್ನು ನಾವು ಇಟ್ಟಾಗ ಇವು ಬಣ್ಣಕ್ಕೆ ಮೊದಲು ಮೋಹಿತವಾಗಿ ಆ ಕಡೆ ಈ ಕೀಟಗಳು ಹೋಗಿರೋದ್ರಿಂದ ಅವುಗಳ ಸಂಖ್ಯೆ ಈ ಒಂದು ಬಣ್ಣದ ಅಂಟು ಬಲೆಗಳ ಮೇಲೆ ಹೆಚ್ಚಾಗಿರ್ತವೆ. ಹಾಗಾಗಿ ಈ ಬಣ್ಣಗಳನ್ನು ನಾವು ಉಪಯೋಗಿಸ್ತಾ ಇದ್ದೀವಿ. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಈ ಮೆಣಸಿನಕಾಯಿಗೆ ಬಂದಂಥ ಈ ಬ್ಲ್ಯಾಕ್ ಥ್ರಿಪ್ಸ್ ಹಾವಳಿ ಏನು ಬಂತು, ಇದಕ್ಕೆ ಇವೆರಡೂ ಅಂಟು ಬಲೆಗಳಲ್ಲದೆ, ಇವೆರಡು ಬಣ್ಣ ನೀಲಿ ಮತ್ತು ಹಳದಿ ಅಂಟು ಬಲೆಗಳಲ್ಲದೆ ಇತ್ತೀಚಿನ ದಿನಗಳಲ್ಲಿ ಒಂದು ಬಿಳಿ ಬಣ್ಣದ ಅಂಟು ಬಲೆ ಅಥವಾ ಕಪ್ಪು ಬಣ್ಣದ ಅಂಟು ಬಲೆ, ಹೀಗೆ ಭಾಳಷ್ಟು ಹೊಸ ಬಣ್ಣಗಳು ಕೂಡ ಹೆಚ್ಚು ಪ್ರಚಲಿತಕ್ಕೆ ಮುನ್ನೆಲೆಗೆ ಬಂದಿದ್ದಾವೆ. ಅವುಗಳನ್ನು ತದನಂತರ ನಾವು ನೋಡ್ಕೋತಾ ಹೋಗೋಣ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ
ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು, ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು, ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು, ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು, ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಇನ್ನು ಈ ಅಂಟು ಬಲೆಗಳನ್ನು ಸಾಧಾರಣವಾಗಿ ಇವತ್ತು ಪ್ರಸ್ತುತ ನಾವು ಬಳಸ್ತಾ ಇರುವಂಥದ್ದು ವಿಧಾನಗಳು ಹೇಗಿದ್ದಾವೆ ಅಂತಂದರೆ, ಹೆಚ್ಚಾನೆಚ್ಚು ರೈತ ತಾನೇ ಅವನ ಕ್ಷೇತ್ರದಲ್ಲಿ ಭಾಳ ಕಡಿಮೆ ಖರ್ಚಿನಲ್ಲಿ ಮಾಡ್ಕೋಬೇಕು ಅಂತಂದರೆ ಹಳದಿ ಅಥವಾ ನೀಲಿ ಬಣ್ಣದ ಡ್ರಾಯಿಂಗ್ ಶೀಟ್ಗಳು ಸಿಗ್ತವೆ. ಅವುಗಳನ್ನು ಅವನಿಗೆ ಬೇಕಾದಂಥ ಅಳತೆಗೆ ಅವನು ಕಟ್ ಮಾಡ್ಕೋಬೋದು, ಅಥವಾ ಬೇಕಾದ ಆಕಾರಕ್ಕೂ ಕೂಡ ಅವನು ಕಟ್ ಮಾಡ್ಕೋಬೋದು. ಅದಲ್ಲದೇನೂ ಸಹ ಸ್ಟ್ಯಾಂಡರ್ಡ್ ಸೈಜ್ ಮಾರ್ಕೆಟ್ನಲ್ಲಿ ಸುಮಾರು 8x6 ಇಂಚು, 8 ಇಂಚು ಉದ್ದ, 6 ಇಂಚು ಅಗಲದ ಶೀಟ್ಗಳು ಸಿಗ್ತವೆ. ಅಥವಾ A4 ಸೈಜ್ ಒಂದು ಹಾಳೆ ಏನು ಬರುತ್ತೆ ನಾವು ಬರೆಯುವಂಥ ಹಾಳೆ, ಆ ಒಂದು ಹಾಳೆಯ ಅಂದರೆ ಸುಮಾರು 12 ಇಂಚು ಎತ್ತರ, 10 ಇಂಚು ಅಗಲದ ಒಂದು ಶೀಟು ಇದರಲ್ಲೂ ಕೂಡ ನಮಗೆ ಸಿಗ್ತವೆ. ಈ ರೀತಿಯಾದಂಥ ಶೀಟ್ಗಳಿಗೆ ನಾವು ರೈತನೇ ಮಾಡ್ಕೋಬೋದು ಅಂತಂದರೆ ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಅಂತಂದರೆ, ಒಂದು ಹರಳೆಣ್ಣೆ ಭಾಳ ದೀರ್ಘಕಾಲ ಬಾಳಿಕೆ ಬರುವಂಥದ್ದು, ಅಥವಾ ಗ್ರೀಸ್, ಬಿಳಿ ಬಣ್ಣದ ಗ್ರೀಸು, ಅಥವಾ ವೇಸ್ಟ್ ಇಂಜಿನ್ ಆಯಿಲ್, ಇವುಗಳನ್ನು ಸಹ ಅವನು ಬಳಸ್ಕೊಂಡು ಇದು ಮಾಡ್ಬೋದು. ಆದರೆ ಇಲ್ಲಿ ಈ ಬಣ್ಣವನ್ನು ಬಳದಾಗ ಅಥವಾ ಎಣ್ಣೆಯನ್ನು ಹಚ್ಚಿದಾಗ ಈ ಪ್ಲಾಸ್ಟಿಕ್ ಏನು ಕಾಗದದ ಬಣ್ಣದ ಮೇಲೆ ಅದರ ಬಣ್ಣ ಸ್ವಲ್ಪ ಬದಲಾಗ್ತದೆ. ಹಾಗಾಗಿ ನಮಗೆ ಕೀಟಗಳನ್ನು ಆಕರ್ಷಿಸುವ ಶಕ್ತಿ ಸ್ವಲ್ಪ ಕಡಿಮೆ ಆಗ್ಬೋದು. ಅದಕ್ಕೋಸ್ಕರ ಈ ಒಂದು ಇದಕ್ಕೆ ನಾವು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಪ್ಲಾಸ್ಟಿಕ್ PVC ಶೀಟ್ಗಳಾದರೂ ಆಯಿತು ಅಥವಾ PVC ಕವರ್ಗಳನ್ನಾದರೂ ಆಯಿತು ಹೆಚ್ಚಾಗಿ ಬಳಸ್ತಾ ಇದ್ದೀವಿ. ಮಾರ್ಕೆಟಿನಲ್ಲೂ ಕೂಡ ಇದು ಇತ್ತೀಚೆಗೆ ಹೆಚ್ಚಾಗಿ ಬಂದಿದ್ದಾವೆ. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಕಳೆದ ಒಂದು 5-6 ವರ್ಷಗಳ ಹಿಂದಿನವರೆಗೆ ಇವು ತನ್ನಿಂತಾನೇ ಮೊದಲೇ ಮಾರುಕಟ್ಟೆನಲ್ಲೇ ಗಮ್ ಹಾಕಿ ಅದರ ಮೇಲ್ಗಡೆ ಒಂದು
ಬಟರ್ ಪೇಪರ್ ಹಾಕಿ ಅದು ಮುಚ್ಚಿ ನಮಗೆ ಬರ್ತಾಯಿತ್ತು. ಆ ಬಟರ್ ಪೇಪರ್ ತೆಗೆದು ನಾವು ಇದನ್ನು ಅಲ್ಲಿ ನಮ್ಮ ಕ್ಷೇತ್ರಗಳಲ್ಲಿ, ನಮ್ಮ ಹೊಲಗಳಲ್ಲಿ ಇದನ್ನು ಸ್ಥಾಪಿಸ್ಕೋಬೇಕಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಇದರ ಮುಂದುವರೆದ ಭಾಗವಾಗಿ ಈ ಅಂಟನ್ನು ಒಂದು ಬಾಟಲ್ನಲ್ಲಿ ಅವರು ನಮಗೆ ಕೊಟ್ಬಿಡ್ತಾರೆ. ನಾವೇ ಈ ಒಂದು ಶೀಟ್ಗಳಿಗೆ ಅಥವಾ ಕವರ್ಗಳಿಗೆ ಈ ಅಂಟುಗಳನ್ನು ಹಾಕ್ಕೊಂಡು ಇದು ಮಾಡೋದು ಇದಾಗಿದೆ. ಭಾಳ ಹಿಂದಿನ ದಿನಗಳಲ್ಲಿ ಇದ್ದಾಗ ಅಂಟು ಭಾಳ ಗಟ್ಟಿ ಇರ್ತಾಯಿತ್ತು. ಅದನ್ನು ನಾವು ಹಾಕೋಕ್ಕೋದ್ರೆ ನಮ್ಮ ಕೈಗೆ ಅಂಟ್ಕೋತಾ ಇತ್ತು. ಅದನ್ನು ಬಿಡಿಸ್ಕೊಳ್ಳೋದು ಭಾಳ ಕಷ್ಟ ಆಗಿತ್ತು. ಅಂಟು ಹಾಕೋದು ಭಾಳ ತ್ರಾಸಾಯಿತು. ಅದನ್ನು ಇದು ಬರುತ್ತಂತ ನಮ್ಮ ಈ ತಯಾರಕರು ಗೋಂದನ್ನು ಭಾಳ ಸರಳ ಮಾಡಿದ್ದಾರೆ. ಭಾಳ ಈಸಿಯಾಗಿ ಇದು ಇವತ್ತು ಮಾರ್ಕೆಟಿನಲ್ಲಿ ದೊರೀತಾ ಇದ್ದಾವೆ. ಅವುಗಳನ್ನು ಇದು ಮಾಡ್ಬೋದು. ಮತ್ತು ಈ ಗೋಂದು ಅಥವಾ ಅಂಟು ಏನಿದೆ, ಭಾಳಷ್ಟು ಸಂದರ್ಭಗಳಲ್ಲಿ ನಮ್ಮ ಸಿಂಥೆಟಿಕ್ ರಾಸಾಯನಿಕಗಳಿಂದ ಬಂದಿರುವಂಥ ಒಂದು ಗೋಂದಾಗಿರುತ್ತೆ. ಅದಲ್ಲದೇನೂ ಕೂಡ ನೈಸರ್ಗಿಕ ಮೂಲದ ಗೋಂದುಗಳಾದ ನಮ್ಮ ಅಕೇಶಿಯಾ ಅಥವಾ ಗೊಬ್ಬಳಿ ಮರದ ಅಥವಾ ಗೊಬ್ಬಳಿ ಜಾತಿಗೆ ಸೇರಿದಂಥ ಮರಗಳಿಂದ ಬಂದಂಥ ಗೋಂದು, ಅಥವಾ ಅತಿ ಹೆಚ್ಚು ಇನ್ನೂ ಭಾಳ ಬಲಿಷ್ಠವಾದ ಉತ್ಕೃಷ್ಟ ಗುಣಮಟ್ಟದ ಬಣ್ಣ ಕಳ್ಕೊಳ್ಳದೇ ಇರುವಂಥದ್ದು ಮತ್ತು ಭಾಳ ದೀರ್ಘಕಾಲದವರೆಗೆ ಬಾಳಿಕೆ ಬರುವಂಥ ಒಂದು ಗೋಂದು ಅಂತಂದರೆ ನಮ್ಮ ಈ ಗೋರಿಕಾಯಿ ಅಥವಾ ಏನು ಚೌಳಿಕಾಯಿ ಅಂತೇಳಿ ಉತ್ತರ ಕರ್ನಾಟಕದಲ್ಲಿ ಹೇಳ್ತೀವಿ. ಆ ಒಂದು ಕಾಯಿಂದ ತಯಾರಿಸುವಂಥ ಒಂದು ಗೋಂದು, ಇದಕ್ಕೆ ಇವತ್ತು ಹೆಚ್ಚಿನ ಒಂದು ಮೌಲ್ಯ ಇದೆ. ಮತ್ತು ಇವೆಲ್ಲ ನೈಸರ್ಗಿಕ ಗೋಂದುಗಳು, ಹಾಗಾಗಿ ಪರಿಸರದಲ್ಲಿ ಇವುಗಳಿಂದ ಹೆಚ್ಚಿನ ಹಾನಿ ಆಗೋದಿಲ್ಲ. ಆ ಒಂದು ಕಾರಣಕ್ಕೆ ಇವುಗಳಿಗೆ ಒಂದು ಹೆಚ್ಚಿನ ಮಾನ್ಯತೆ ಅಥವಾ ಬೇಡಿಕೆ ಇಂದಿನ ದಿನಗಳಲ್ಲಿ ಬರ್ತಾ ಇದೆ. ಅವುಗಳನ್ನು ಸಹ ನಾವು ಬಳಸ್ಕೊಂಡು ಈ ಒಂದು ಅಂಟು ಬಲೆಗಳನ್ನು ಬಳಸ್ಕೋಬೋದು. ಮತ್ತು ಈ ಅಂಟು ಬಲೆಗಳನ್ನು ಬಳಸ್ಕೋಬೇಕಾದ್ರೆ ಕೆಲವೊಂದಷ್ಟು ಎಚ್ಚರಿಕೆಯನ್ನು ನಾವು ವಹಿಸಬೇಕಾಗತ್ತೆ. ಏನಂತಂದರೆ, ಈ ಕೀಟಪೀಡೆಗಳು ನಮಗೆ ಯಾವ ಸಂದರ್ಭಗಳಲ್ಲಿ ಅವಶ್ಯಕತೆ ಇದೆ, ಈ ಕೀಟಪೀಡೆಗಳು ಯಾವ ಸಂದರ್ಭದಲ್ಲಿ ನಮ್ಮ ಬೆಳೆಗೆ ತೊಂದರೆ ಕೊಡ್ತಾವೋ ಆ ಸಂದರ್ಭದಲ್ಲಷ್ಟೇ ಇವುಗಳನ್ನು ಹಾಕ್ಕೊಂಡು, ಅವುಗಳಿಂದ ನಮಗೆ ಯಾವುದೇ ಹಾನಿ ಆಗೋದಿಲ್ಲ ಅಂದ ಸಂದರ್ಭದಲ್ಲಿ ಅವುಗಳನ್ನು ನಾವು ಅವುಗಳ ಬಳಕೆಯನ್ನು ನಿಲ್ಲಿಸ್ಬಿಡೋದು ಭಾಳ ಅತ್ಯವಶ್ಯಕ. ಏಕೆ ಅಂತಂದರೆ ಇವು ಮೂಲತಃ ಆಕರ್ಷಕ ಬಲೆಗಳು. ಯಾವುದೇ ಒಂದು ಕೀಟಗಳನ್ನು ಆಕರ್ಷಿಸುವಂಥ ಶಕ್ತಿ ಇವಕ್ಕಿದ್ದಾವೆ. ಈಗಾಗಲೇ ನೈಸರ್ಗಿಕದಲ್ಲಿ ಇರುವಂಥ ಭಾಳಷ್ಟು ಜಾತಿಯ ಏನು ನಮ್ಮ ಪರಭಕ್ಷಕ ಮತ್ತು ಪರತಂತ್ರ ಜೀವಿಗಳನ್ನು ಇವು ಕೂಡ ಆಕರ್ಷಿಸ್ತವೆ. ನಾವು ಸುಮಾರು ಒಂದು 10 ಕೀಟಪೀಡೆಗಳು ನಮಗೆ ಈ ಹಳದಿ ಅಂಟು ಬಲೆ ಮೇಲೆ ಕಂಡ್ರೆ ಅಟ್ಲೀಸ್ಟ್ 2 ರಿಂದ 3 ಪರತಂತ್ರ ಜೀವಿಗಳು, ಅಟ್ಲೀಸ್ಟ್ 2 ಪರಭಕ್ಷಕ ಜೀವಿಗಳು ನಮಗೆ ನೋಡ್ಲಿಕ್ಕೆ ಸಿಗ್ತದೆ. 10 ಕೀಟಪೀಡೆಗಳಿದ್ದರೆ 2 ಪರಭಕ್ಷಕ 2 ಪರತಂತ್ರ, ಅಂದರೆ ಆಲ್ಮೋಸ್ಟ್ 40% ನಾವು ನಮಗೆ ಮಿತ್ರ ಕೀಟಗಳನ್ನು ಸಹ ನಾವು ಕಳ್ಕೊಳ್ಬೇಕಾಗುವಂಥ ಒಂದು ಪರಿಸ್ಥಿತಿ ನಮಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಯಾವ ಒಂದು ಸಂದರ್ಭಗಳಲ್ಲಿ ಈ ಕೀಟಪೀಡೆಗಳ ಸಂಖ್ಯೆ ನಮಗೆ ಭಾಳ ತೊಂದರೆಯನ್ನು ಕೊಡುತ್ತೋ ಆ ಸಂದರ್ಭಕ್ಕಷ್ಟೇ ನಾವು ಈ ಬಲೆಗಳನ್ನು ನಮ್ಮ ತೋಟಗಳಲ್ಲಿ ಅಥವಾ ಬೆಳೆಗಳ ನಡುವೆ ಹಾಕ್ಕೊಂಡು, ಉಳಿದಂಥ ಸಂದರ್ಭಗಳಲ್ಲಿ ಇವುಗಳಿಂದ ಹಾನಿ ಇಲ್ಲ ಅಂತ ತಲುಪಿರ್ತೀವೋ ಆ ಒಂದು ಸಂದರ್ಭದಲ್ಲಿ ನಾವು ಇವುಗಳ ಬಳಕೆಯನ್ನು ಸ್ವಲ್ಪ ಕಡಿಮೆ ಮಾಡೋದು ಭಾಳ ಅತ್ಯಂತ ಅವಶ್ಯಕ. ಅಂದರೆ ನಾವು ಈ ಕ್ರಿಟಿಕಲ್ ಸ್ಟೇಜಸ್ ಅಂತ ಏನು ಹೇಳ್ತೀವಿ, ಈಗ ಎಳೆಯ ಹಂತದಲ್ಲಿ, ಆರಂಭಿಕ ಹಂತದಲ್ಲಿ ಅಥವಾ ಹೂವಾಡುವ ಹಂತಕ್ಕಿಂತ ಮೊದಲೇ ಇವುಗಳನ್ನು ಇದು ಮಾಡಿ ಕೀಟಪೀಡೆಗಳನ್ನು ಅಲ್ಲೇ ನಾವು ನಿಕೃಷ್ಟ ಸಂಖ್ಯೆಗೆ ತಂದು ತದನಂತರ ಇವುಗಳ ಬಳಕೆಯನ್ನು ಕಡಿಮೆ ಮಾಡಿದರೆ ನಾವು ಹೂವಾಡುವಂಥ ಕಾಲದಲ್ಲಿ ನಮ್ಮ ಪರಭಕ್ಷಕ ಜೀವಿಗಳು, ಅದರಲ್ಲೂ ಹೆಚ್ಚಾಗಿ ನಮ್ಮ ಪರಾಗಸ್ಪರ್ಶಕಗಳು, ಜೇನುಹುಳುಗಳು, ಇವುಗಳ ದಾಳಿಗೆ ಸಿಕ್ಕು ನಷ್ಟ ಆಗೋದನ್ನು ಕಡಿಯೋದಕ್ಕೆ ಅವಕಾಶ ಇದೆ. ಅದು ಒಂದು. ಅದೇ ರೀತಿ ಇನ್ನೊಂದು, ಇವುಗಳನ್ನು ಬಳಕೆ ಮಾಡಿದಂಥ ಸಂದರ್ಭಗಳಲ್ಲಿ ಇವುಗಳನ್ನು ಭಾಳ ಹೆಚ್ಚಾಗಿ ಪ್ಲಾಸ್ಟಿಕ್ ಬಳಕೆ ಇದ್ದಂಥ ಸಂದರ್ಭದಲ್ಲಿ ಭಾಳ ಎಚ್ಚರಿಕೆಯಿಂದ ಅವುಗಳನ್ನು ವಾಪಸ್ ಒಂದು ಕಡೆ ಹಾಕಿ, ಅವುಗಳು ನಮ್ಮ ಪರಿಸರಕ್ಕೆ ಮಾಲಿನ್ಯ ಉಂಟು ಮಾಡದ ರೀತಿ ಅವುಗಳನ್ನು ರೀಸೈಕ್ಲಿಂಗ್ ಆದರೂ ಕಳಿಸ್ಬೋದು, ಅಥವಾ ಯಾರಿಗೆ ತೊಂದರೆ ಆಗದ ರೀತಿ ಅವುಗಳನ್ನು ಒಂದು ಪುನರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಕಳಿಸುವಂಥ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋದು ಅತ್ಯಂತ ಅವಶ್ಯಕವಾದಂಥ ಒಂದು ಕ್ರಮ. ಅದೇ ರೀತಿ ಭಾಳಷ್ಟು ಸಂದರ್ಭಗಳಲ್ಲಿ ಇದನ್ನು ಬಳಸ್ತಾ ಇರಬೇಕಾದ್ರೆ ಕೆಲವೊಂದಷ್ಟು ತಯಾರಿಕೆಗಳ ಗಮ್ಮುಗಳು ಅಥವಾ ಅಂಟುಗಳು ನಮ್ಮ ಕೈಗಳಿಗೆ ಸ್ವಲ್ಪ ತೊಂದರೆಯನ್ನು ಕೊಡ್ಬೋದು, ಅಥವಾ ಕೆಲವೊಂದಷ್ಟು ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದೇ ನಮ್ಮ ಮನೆಯಲ್ಲಿರುವಂಥ, ನಮ್ಮ ಪರಿಸರದಲ್ಲಿರುವಂಥ ಪಶು ಪ್ರಾಣಿಗಳಿಗೂ ಸಹ ತೊಂದರೆಯನ್ನು ಕೊಡ್ಬೋದು. ಅವುಗಳಿಗೆ ತೊಂದರೆ ಆಗದ ರೀತಿ, ಅವುಗಳಿಗೆ ಇರುಸು ಮುರುಸು ಆಗದ ರೀತಿ ನಾವು ಇವುಗಳನ್ನು ಎಚ್ಚರಿಕೆಯಿಂದ ಇಟ್ಕೋಬೇಕಾಗ್ತದೆ.
ಈ ಒಂದು ಅಂಟು ಬಲೆಗಳು ಯಾವುದೇ ಒಂದು ಸಂದರ್ಭದಲ್ಲೂ ನಮ್ಮ ದನ ಕರುಗಳಿಗೆ ಟಚ್ ಆಗಿ ಅವುಗಳಿಗೆ ಮುಜುಗರ ಉಂಟು ಮಾಡಬಾರ್ದು. ಏಕೆಂತಂದರೆ ಕೆಲವೊಂದಷ್ಟು ಸಂದರ್ಭದಲ್ಲಿ ನಮ್ಮ ಎತ್ತು ಅಲ್ಲಿ ತಿರುಗಾಡ್ತಾ ಇದೆ, ಆ ಸಂದರ್ಭದಲ್ಲಿ ಒಂದು ಅಂಟು ಬಲೆ ಇದರ ಬಾಲಕ್ಕೆ ಅಂಟ್ಕೋತು ಅಂತಂದರೆ ಅದು ಕಳವಳಗೊಂಡು ನಮ್ಮ ಬೆಳೆಯನ್ನು ನಾಶ ಮಾಡುವಂಥ ಒಂದು ಸಾಧ್ಯತೆ ಇದೆ. ಅದು ಏನೋ ಬಿದ್ದು ಏನೋ ಬಂತು ನನ್ನ ಬಾಲಕ್ಕೆ ಅಂಟ್ಕೊಂಡ್ಬಿಟ್ಟಿದೆ ಅಂತೇಳಿ ಅದು ತಿರುಗಾಡಿಬಿಟ್ರೆ ನಮ್ಮ ಬೆಳೆನೆಲ್ಲ ಅದು ತುಳಿದು ನಾಶ ಮಾಡಿಬಿಡ್ತದೆ. ಹಾಗಾಗಿ ಆ ಒಂದು ಅವಕಾಶಗಳನ್ನು ಕೊಡದೆ ಭಾಳ ಜಾಗ್ರತೆಯಿಂದ ನಾವು ಪಶು ಪ್ರಾಣಿಗಳು ಇದ್ದಾಗ ಭಾಳ ಎಚ್ಚರಿಕೆಯಿಂದ ಇರಬೇಕು. ಇದು ನಾನು ದನದ ಉದಾಹರಣೆ ಕೊಟ್ಟೆ. ಉದಾಹರಣೆಗೆ ನಮ್ಮ ನಾಯಿ ಅಥವಾ ಬೆಕ್ಕು ಸಹ ಹೊಲಕ್ಕೆ ಹೋಗಿ ಇದಕ್ಕೆ ತಗಲಾಕೊಂಡ್ರೆ ಅದು ಕೂಡ ಅಂಥದ್ದೇ ಒಂದು ವಿಪರೀತವನ್ನು ಉಂಟು ಮಾಡ್ತದೆ. ಹಾಗಾಗಿ ಯಾವುದೇ ಒಂದು ಬೇಡದ ಇದಕ್ಕೆ ತೊಂದರೆ ಆಗದ ರೀತಿ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಪರಾಗಸ್ಪರ್ಶಕಗಳು ಮತ್ತು ಪರಪಕ್ಷಕ ಮತ್ತು ಪರತಂತ್ರ ಜೀವಿಗಳಿಗೂ ಸಹ ಹೆಚ್ಚಿನ ತೊಂದರೆ ಆಗದ ರೀತಿ ಅವುಗಳ ಚಟುವಟಿಕೆ ಹೆಚ್ಚಿರುವಂಥ ಕಾಲದಲ್ಲಿ ಇವುಗಳನ್ನು ನಾವು ಬಳಸದೇ ಇರುವಂಥ ಒಂದು ಕ್ರಮವನ್ನು ನಾವು ಅಳವಡಿಸ್ಕೊಳ್ಳೋದು ಭಾಳ ಅತ್ಯಂತ ಉಪಯುಕ್ತವಾದಂಥ ಕ್ರಮ. ಇದಲ್ಲದೆ ಸಾಧಾರಣವಾಗಿ ನಮ್ಮ ಪ್ರಮುಖ ಕೀಟಪೀಡೆಗಳಲ್ಲಿ ಈ ಅಂಟು ಬಲೆಗಳನ್ನು ಯಾವ್ಯಾವ ಬೆಳೆಗಳಲ್ಲಿ ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನು ಅಷ್ಟೇ ತಿಳ್ಕೊಳ್ತಾ ಹೋಗೋಣ. ಈಗ ಸಾಧಾರಣವಾಗಿ ನಮ್ಮ ಪಾಲಿ ಮನೆಗಳಲ್ಲಿ ಹೆಚ್ಚಾನೆಚ್ಚು ನಮಗೆ ಹೆಚ್ಚು ತೊಂದರೆ ಕೊಡುವಂಥದ್ದು ಅಂತಂದರೆ ರಂಗೋಲಿ ಹುಳ, ಬಿಳಿ ನೊಣ ಮತ್ತು ಥ್ರಿಪ್ಸ್. ಮತ್ತು ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಈ ಫಂಗಸ್ ನ್ಯಾಟ್ಸ್ ಅಂತೇಳಿ ಕರಿತೀವಿ. ಅಂದರೆ ನಮ್ಮ ಪರಿಸರದಲ್ಲಿ ಭಾಳಷ್ಟು ಹೆಚ್ಚಿನ ಪ್ರಮಾಣದ ಸಾವಯವ ಪದಾರ್ಥಗಳಿದ್ದರೆ ಅವುಗಳಿಂದ ಬರುವಂಥ ಈ ನೊಣಗಳು ಅವು ಸಾವಯವ ಜೀವಿಗಳು, ಬಟ್ ಅವು ಕೆಲವೊಂದಷ್ಟು ಸಂದರ್ಭಗಳಲ್ಲಿ ನಮಗೆ ಅಲ್ಲಿದ್ದರೆ ನ್ಯೂಸೆನ್ಸನ್ನು ಕ್ರಿಯೇಟ್ ಮಾಡ್ತವೆ. ಅವುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ನಾವು ಹಳದಿ ಅಂಟು ಬಲೆಗಳನ್ನು ಬಳಸ್ಬೋದು. ಮತ್ತು ಇದು ಒಂದು ಸಮಗ್ರ ನಿರ್ವಹಣೆಯ ಒಂದು ಭಾಗ ಅಷ್ಟೇ. ಇದು ಒಂದರಿಂದ 100% ನಿರ್ವಹಣೆ ಆಗ್ತದೆ ಅನ್ನೋದಲ್ಲ. ಇದನ್ನು ನಮ್ಮ ನಿರ್ವಹಣಾ ಕ್ರಮಗಳಲ್ಲಿ ಅಳವಡಿಸ್ಕೊಂಡ್ರೆ ನಮಗೆ ಹೆಚ್ಚಿನ ಒಂದು ಪರಿಣಾಮ ಸಿಗ್ತದೆ. ಇತ್ತೀಚೆಗಷ್ಟೇ 2-3 ದಿನಗಳಷ್ಟೇ ನನಗೆ ನನ್ನ ಒಬ್ಬರು ರೈತರು ತಿಳಿಸ್ಕೊಟ್ಟಿದ್ದಾರೆ. ನಾನು ಅವರಿಗೆ ಈ ರಂಗೋಲಿ ಹುಳುವಿನ ನಿರ್ವಹಣೆಗೆ ಸೇವಂತಿಗೆಯಲ್ಲಿ ಭಾಳ ತೊಂದರೆ ಆಗ್ತಾಯಿದೆ, ಯಾವ ಕೀಟನಾಶಕಗಳು ಕೆಲಸ ಮಾಡ್ತಾ ಇಲ್ಲ ಅಂತಂದ ಸಂದರ್ಭದಲ್ಲಿ ಅವರಿಗೆ ಅವ್ರ ಕೀಟನಾಶಕಗಳ ಜೊತೆಗೆ ಕೆಲವೊಂದಷ್ಟು ಯಾವ ಕೀಟನಾಶಕಗಳನ್ನು ಬಳಸಬೇಕು, ಯಾವ ಸದ್ಯಕ್ಕೆ ಇರುವಂಥ ಮಾರ್ಕೆಟಲ್ಲಿ ಲಭ್ಯ ಇರುವಂಥ ಕೀಟನಾಶಕಗಳಲ್ಲಿ ಯಾವ ಪರಿಣಾಮಕಾರಿ ಅನ್ನೋದ್ರ ಜೊತೆಗೆ ಅವುಗಳ ಜೊತೆಗೆ ನೀವು ಹಳದಿ ಅಂಟು ಬಲೆಗಳನ್ನು ಹಾಕಿ ಮತ್ತು ಮಣ್ಣಿಗೆ ಮೆಟರೈಸಿಯಮನ್ನು ಡ್ರೆಂಚ್ ಮಾಡಿ ಅಂತ ಹೇಳಿ ಒಂದು ಶಿಫಾರಸನ್ನು ಮಾಡಿದೆ. ಅವರು ಕೀಟನಾಶಕಗಳ ಜೊತೆಗೆ ಇವೆರಡು ಕಾಂಪೋನೆಂಟನ್ನು ಸೇರಿಸ್ಕೊಂಡಾಗ 2 ದಿನಗಳ ಹಿಂದೆ ಅಷ್ಟೇ ನನಗೆ ತಿಳಿಸಿದ್ದಾರೆ, ಇವತ್ತು 50% ಆ ತೊಂದರೆ ಕಡಿಮೆ ಆಗಿದೆ. ಅಂದರೆ ಇಲ್ಲಿ ಅವರು ಬಳಸ್ತಾ ಇದ್ದಂಥ ಕೀಟನಾಶಕಗಳನ್ನು ಬದಲು ಮಾಡಿದ್ದಾರೆ, ಅದು ಒಂದು. ಅದರ ಜೊತೆಗೆ ಈ ಹಳದಿ ಅಂಟು ಬಲೆಗಳನ್ನು ಅವಳು ಹಾಕುವ ಬೆಳೆಗಳ ನಡುವೆ ಹಾಕೋದ್ರಿಂದ ಈ ರಂಗೋಲಿನ ಹುಳುವಿನ ಪ್ರಮಾಣ ಕಡಿಮೆ ಆಗಿದೆ. ಅದರ ಜೊತೆಗೆ ಡ್ರೆಂಚಿಂಗ್ ಇನ್ನು ಪರಿಣಾಮ ಬರಲಿಕ್ಕೆ ಸ್ವಲ್ಪ ಟೈಮ್ ತೊಗೋಬೋದು. ಬಟ್ ಅಟ್ಲೀಸ್ಟ್ ಈ ಒಂದು ಅಂಟು ಬಲೆಯಿಂದ, ಏಕೆಂದರೆ ಅವರು ಬಳಸಿರುವಂಥ ಪೀರಿಯಡ್ನ ಗಮನದಲ್ಲಿ ಇಟ್ಕೊಂಡ್ರೆ ಈ ಅಂಟು ಬಲೆಯಿಂದನೇ 50% ಅವಳಿ ಹೊಸ ಎಲೆಗಳಲ್ಲಿ ಕಡಿಮೆ ಆಗಿದೆ ಅನ್ನೋದು ಭಾಳ ಇದು. ಹಾಗಾಗಿ ಈ ಅಂಟು ಬಲೆಗಳು ನಮಗೆ ಅತ್ಯಂತ ಸಮಗ್ರ ನಿರ್ವಹಣೆಯಲ್ಲಿ ಭಾಳ ಪೂರಕವಾದಂಥ ಕೆಲಸವನ್ನು ಮಾಡ್ತವೆ. ಮತ್ತು ಇದನ್ನು ನಾವು ಪಾಲಿ ಮನೆಯಲ್ಲಿ ಬಳಸ್ತಾ ಇರಬೇಕಾದ್ರೆ ಪ್ರತಿ ಅರ್ಧ ಗುಂಟೆಗೆ ಒಂದು, ಅಂದರೆ 50 ಚದರ ಮೀಟರ್ಗೆ ಒಂದು ಅಂಟು ಬಲೆ ನಮಗೆ ಬೇಕಾಗ್ತದೆ. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಕೀಟಪೀಡೆಗಳ ತೀವ್ರತೆ ಜಾಸ್ತಿ ಇದ್ದರೆ ಇದನ್ನು ಪ್ರತಿ 10 ಚದರ ಮೀಟ್ರಿಗೆ ಅಥವಾ ಪ್ರತಿ 5 ಚದರ ಮೀಟ್ರಿಗೆ ಒಂದು ಹಳದಿ, ಒಂದು ನೀಲಿ, ಹೀಗೆ 2 ಬಲೆಗಳನ್ನು ನಾವು ಹಾಕ್ಕೊಂಡು ಹೋದರೆ ಕೀಟ ನಿರ್ವಹಣೆಯನ್ನು ಭಾಳ ಸಮರ್ಪಕವಾಗಿ, ಅದರಲ್ಲೂ ಪ್ರಮುಖವಾಗಿ ಕೀಟಗಳು ಜಾಸ್ತಿ ಇರುವಂಥ, ಅವಳಿ ಜಾಸ್ತಿ ಇರುವಂಥ ನಮ್ಮ ಜರ್ಬೆರ ಅಥವಾ ಸೇವಂತಿಗೆ ಅಥವಾ ನಮ್ಮ ಕ್ಯಾಪ್ಸಿಕಮ್ ಇಂಥ ಬೆಳೆಗಳಲ್ಲಿ ಸಹ ನಾವು ಭಾಳ ಪರಿಣಾಮಕಾರಿಯಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಇದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಹಲವಾರು ಜಾತಿಯ ಪತಂಗಗಳನ್ನು ಕೂಡ ಈ ಅಂಟು ಬಲೆಗಳು ಭಾಳ ಪರಿಣಾಮಕಾರಿಯಾಗಿ ನಿರ್ವಹಿಸ್ತೇವೆ. ಅದನ್ನು ನಾವು ಪಾಲಿ ಮನೆ ಅಲ್ಲದೆ ಹೊರ ಪ್ರದೇಶದಲ್ಲಿ, ಹೊರ ಆವರಣದಲ್ಲಿ ಸಹ ನಮ್ಮ DBM ಈ ಹಳದಿ ಅಂಟು ಬಲೆಗಳನ್ನು ಆರಂಭಿಕ ಹಂತದಲ್ಲೇ ನಾವು ಹಾಕೋತಾ ಹೋದರೆ ಹೂವಿನಷ್ಟೇ ಹೂಕೋಸು ಅಥವಾ ಗೆಡ್ಡೆಕೋಸು ಅಥವಾ ನಮ್ಮ ಎಲೆಕೋಸಿನ ಮೇಲೆ ಕೂತ್ಕೊಳ್ಳುವಂಥ DBMಗಳು ಅದರಿಂದ ವಿಕರ್ಷಿತವಾಗಿ ನಮ್ಮ ಹಳದಿ ಅಂಟು ಬಲೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರ್ಕೋತವೆ. ಅದರಿಂದಾಗಿ ಅಲ್ಲಿ ಕೀಟಗಳ ಅಭಿವೃದ್ಧಿ ಭಾಳ
ನಿಯಂತ್ರಣಕ್ಕೆ ಬರುತ್ತೆ. ಅದೇ ರೀತಿ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಈ ಅಂಟು ಬಲೆಗಳಿಗೆ ಕೆಲವೊಂದಷ್ಟು ಸಂದರ್ಭದಲ್ಲಿ ನಾವು ಮೋಹಕ ಪದಾರ್ಥವನ್ನು ಸಹ ಸೇರಿಸಿದ್ರೆ ಅದು ಇನ್ನೂ ಹೆಚ್ಚಿನ ಪರಿಣಾಮವನ್ನು ಸಹ ನೀಡ್ತದೆ. ಇನ್ನು ಹೊರ ಆವರಣದಲ್ಲಿ ಬಳಸುವಂಥ ಸಂದರ್ಭಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮಗೆ ಈ ಅಂಟು ಬಲೆಗಳ ಜೊತೆಗೆ ಈ ಪ್ಲಾಸ್ಟಿಕ್ ಚೀಲಗಳು, ನಾವು ಮೊದಲೆಲ್ಲ ಕಟ್ಟುವಂಥದ್ದು ಇದು ಮಾಡ್ತಾಯಿದ್ವಿ. ಹಾಗಾಗಿ ಶ್ರಮ ಕಡಿಮೆ ಮಾಡಲಿಕ್ಕೋಸ್ಕರ ನಾವು ಗೂಟಗಳನ್ನು ಇಟ್ಟು ಬೆಳೆಯಿಂದ 1 ಅಡಿ ಎತ್ತರದಲ್ಲಿ ಈ ಅಂಟು ಬಲೆಗಳನ್ನು ಇಟ್ಕೊಳ್ಳೋದು ಭಾಳ ಉತ್ತಮ. ಬೆಳೆಗಿಂತ ಕನಿಷ್ಠ ಅರ್ಧದಿಂದ 1 ಅಡಿ ಎತ್ತರದಲ್ಲಿ ಈ ಅಂಟು ಬಲೆಗಳಿರಬೇಕು. ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಬಂದಿರುವಂಥ ಒಂದು ಹೊಸ ಇದು, ನಮ್ಮ ದೇಶಕ್ಕೆ ಇನ್ನೂ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದಿಲ್ಲ, ಈ ಶೀಟ್ಗಳು, ರೋಲ್ಗಳು ಬರ್ತವೆ. ಸುಮಾರು ಅರ್ಧ ಅಡಿ ಅಗಲದ ರೋಲ್ಗಳು ಇವು. ಸುಮಾರು 30ರಿಂದ 50 ಮೀಟ್ರ್ ಉದ್ದದವರೆಗೂ ಬರ್ತವೆ. ಪಾಲಿ ಮನೆಗಳಲ್ಲಿ ಇವುಗಳನ್ನು ಬಳಸಲಿಕ್ಕೆ ಭಾಳ ಅತ್ಯಂತ ಸೂಕ್ತವಾದಂಥದ್ದು. ಎಲ್ಲಿ ನಮಗೆ ಕೀಟಗಳ ಹಾವಳಿ ಹೆಚ್ಚಿರ್ತದೋ, ಅದರಲ್ಲೂ ಪ್ರಮುಖವಾಗಿ ಏನು ನಮ್ಮ ಜರ್ಬರಾ ಅಂಥ ಕೀಟಗಳ ಹಾವಳಿ ಹೆಚ್ಚಿರುವಂಥ ಬೆಳೆಗಳಲ್ಲಿ ಇವುಗಳನ್ನು ಬಳಸಲಿಕ್ಕೆ ಭಾಳ ಅತ್ಯಂತ ಪರಿಣಾಮಕಾರಿ. ಅಲ್ಲಿ ಹಳದಿ ಮತ್ತು ನೀಲಿ ಇವುಗಳನ್ನು ಒಂದು ಮೇಲೆ ಒಂದು ಕೆಳಗೆ ಉದ್ದಕ್ಕೂ ನಾವು 2 ಸಾಲುಗಳ ನಡುವೆ ಒಂದೊಂದು ಇದನ್ನು ಹಾಕೋತಾ ಹೋದರೆ ಆಟೋಮೆಟಿಕ್ಕಾಗಿ ನಮಗೆ ಈ ಕೀಟಗಳ ಹಾವಳಿ ಭಾಳ ಹೇರಳವಾಗಿ ಬರುತ್ತೆ. ಅದ್ರ ಜೊತೆಗೆ ಭಾಳ ಹಿಂದೆ ಸುಮಾರು 10-12 ವರ್ಷಗಳ ಅಥವಾ 15 ವರ್ಷಗಳ ಹಿಂದೆಯೇ ನಮ್ಮ ಲೋ ಇನ್ಪುಟ್ ಅಗ್ರಿಕಲ್ಚರ್ ಅಂತೇಳಿ ಒಂದು ಕಾನ್ಸೆಪ್ಟ್ನಲ್ಲಿ ನಮ್ಮ ದೇಶದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಹತ್ತಿ ಮತ್ತು ಬೆಂಡೆ ಅಥವಾ ಮೆಣಸಿನಕಾಯಿ ಈ ಬೆಳೆಗಳಲ್ಲಿ ಬಿಳಿ ನೊಣದ ಹಾವಳಿಯನ್ನು ಕಡಿಮೆ ಮಾಡಲಿಕ್ಕೆ ಈ ಹಳದಿ ಬಟ್ಟೆ ಅಥವಾ ತಾಡಪತ್ರೆ ಇವುಗಳನ್ನು ಕಟ್ ಮಾಡಿ ಸುಮಾರು 5-6 ಸಾಲುಗಳ ನಡುವೆ ಒಂದೊಂದು ಇದು ತೋರಣದ ರೀತಿ ಅದನ್ನು ಕಟ್ ಮಾಡಿಕೊಂಡು ಆ ಒಂದು ಬಟ್ಟೆಯನ್ನು ಅಥವಾ ತೋರಣವನ್ನು ಹರಳೆಣ್ಣೆ ಅಥವಾ ಬೇವಿನ ಎಣ್ಣೆ ಅಥವಾ ಕೆಲವೊಂದಷ್ಟು ಸಂದರ್ಭದಲ್ಲಿ ವೇಸ್ಟ್ ಇಂಜಿನ್ ಆಯಿಲ್ಗಳಲ್ಲಿ ಅದ್ದಿ ಅದನ್ನು 2 ಸಾಲುಗಳ ನಡುವೆ ಇಬ್ಬರು ಎಳ್ಕೋತಾ ಹೋಗಿ ಈ ಕೀಟ ನಿರ್ವಹಣೆ ಮಾಡಲಿಕ್ಕೂ ಕೂಡ ಅವಕಾಶ ಇದೆ ಅಂತೇಳಿ ಹಿಂದೆ ಭಾಳಷ್ಟು ಡೆಮಾನ್ಸ್ಟ್ರೇಷನ್ಗಳು, ಎಸ್ಪೆಷಲಿ ನಮ್ಮ ಬೈಫ್ ಆಗಿರ್ಬೋದು ಅಥವಾ ಭಾಳಷ್ಟು ಕೀಟನಾಶಕ ಕಡಿಮೆ ಮಾಡುವಂಥ ಸಂಸ್ಥೆಗಳೇನಿದ್ದಾವೆ, ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಮಾಡೋದಕ್ಕೆ ಉತ್ತೇಜಿಸೋದಕ್ಕೆ ಶ್ರಮಿಸ್ತಾ ಇರುವಂಥ ಭಾಳಷ್ಟು ಸ್ವಯಂ ಸೇವಾ ಸಂಘಗಳಿರ್ಬೋದು, ರೈತ ಸಂಘಗಳಿರ್ಬೋದು ಉತ್ತೇಜನವನ್ನು ನೀಡಿದ್ದಾವೆ. ಆದರೆ ದುರದೃಷ್ಟವಶಾತ್ ಅವುಗಳಿಗೆ ಕಾರ್ಮಿಕರ ಕೊರತೆ ಹೆಚ್ಚಾಗಬೇಕಾಗಿರೋದ್ರಿಂದ ಆದಷ್ಟು ಮುನ್ನೆಲೆಗೆ ಬರಲಿಲ್ಲ. ಆದರೂ ಅದೊಂದು ಅತ್ಯಂತ ಪರಿಣಾಮಕಾರಿಯಾದಂಥ ವಿಧಾನ ಅಂತೇಳಿ ನಮ್ಮ ಸಂಶೋಧನೆಗಳು ಅಥವಾ ಡೆಮಾನ್ಸ್ಟ್ರೇಷನ್ಗಳು ನಮಗೆ ಸ್ಪಷ್ಟಪಡಿಸಿದ್ದಾವೆ.